ದರ್ಶನ್ ರಾಜಾತಿಥ್ಯದ ಮೋಷನ್ ಪೋಸ್ಟರ್ ರಿಲೀಸ್ ಆಗಿ ದೇಶದಾದ್ಯಂತ ಭಾರಿ ಧೂಳು ಎಬ್ಬಿಸ್ತಾ ಇದೆ. ಪೊಲೀಸ್ ಇಲಾಖೆಯ ಮೇಲೆ ಜನರಿಟ್ಟಿದ್ದಂತ ಅಲ್ಪ ಸ್ವಲ್ಪ ಮರ್ಯಾದೆಯೂ ಕೂಡ ಹಳ್ಳ ಹಿಡಿದಿದೆ. ಆದರೆ ಇಷ್ಟೆಲ್ಲ ಪ್ರಮಾದಗಳಿಗೆ ಕಾರಣ ಆಗಿದ್ದು ಇಬ್ಬರು ರೌಡಿ ಶೀಟರ್ಗಳ ನಡುವಿನ ಕೋಲ್ಡ್ ವಾರ್ ಅನ್ನೋದು ವಿಶೇಷ. ದರ್ಶನ್ಗೆ ರಾಜಾತಿಥ್ಯ ಕೊಡೋದಕ್ಕೆ ಅಂತಾನೆ ಜೈಲಲ್ಲಿ ಇಬ್ಬರು ರೌಡಿ ಶೀಟರ್ಗಳ ಗ್ಯಾಂಗ್ ನಡುವೆ ಕೋಲ್ಡ್ ವಾರ್ ಶುರುವಾಗಿತ್ತು. ಇದೀಗ ದಾಸನನ್ನ ಸಂಕಷ್ಟಕ್ಕೆ ಸಿಲುಕಿಸಿದೆ. ಎಲ್ಲಿವರೆಗೆ ಅಂತಂದ್ರೆ ಬೆಂಗಳೂರಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಕೋರ್ಟ್ ಅನುಮತಿ ಕೊಟ್ಟಿದೆ. ದರ್ಶನ್ ರಾಜಾತಿಥ್ಯ ಜೈಲಲ್ಲಿ ಬಿಂದಾಸ್ ಆಗಿ ಜಾಲಿ ಡೇಸ್ ಕಳೀತಾ ಇರೋ ದಾಸನಿಂದ ಬೆಂಗಳೂರು ಪರಪ್ಪನ ಅಗ್ರಹಾರದ ಅಸಲಿ ಎತ್ತು ಜಗಜ್ಜಾಹೀರಾಗಿದೆ. ಹೊರಗಡೆ ಗುಂಡು ತುಂಡು ಪಾರ್ಟಿ ಅಂತಿದ್ದ ದರ್ಶನ್ಗೆ ಇದೀಗ ಸೆರೆಮನೆಯಲ್ಲೂ ಅರಮನೆಯಂತಹ ಸೌಕರ್ಯ ಸಿಗ್ತಾ ಇರೋದು ರಾಜ್ಯದ ಜನರ ಕಣ್ಣು ಕೆಂಪಗಾಗಿಸಿದೆ. ಆದ್ರೆ ದರ್ಶನ್ಗೆ ಸರ್ವರ್ ಸೋಮಣ್ಣನಾಗಿ ಇದೇ ರಾಜಾತಿಥ್ಯ ನೀಡುವ ವಿಚಾರದಲ್ಲಿ ಕಾರಾಗೃಹದಲ್ಲೇ ಕಲಹ ಶುರುವಾಗಿದೆಯಂತೆ. ಇಬ್ಬರು ರೌಡಿ ಶೀಟರ್ಗಳ ಕೋಲ್ಡ್ ವಾರ್ನಿಂದ ದರ್ಶನ್ಗೆ ಇಕ್ಕಟ್ಟು. ದರ್ಶನ್ಗೆ ಸರ್ವರ್ ಆಗೋಕೆ ನಾಗಾ ವರ್ಸಸ್ ಬೇಕರಿ ರಘು ಅಂತರ್ಕಲಹ. ಇವರು ಲಾರ್ಡ್ ಲವಕ್ ದಾಸ್, ಇವ್ರಿಗೆ ಸೇವೆ ಮಾಡೋಕೆ ರೌಡಿ ಶೀಟರ್ಸ್ ಮಧ್ಯೆಯೇ ಪೈಪೋಟಿಯಂತೆ. ಎಲ್ಲಿಗೆ ಬಂತು ಪರಿಸ್ಥಿತಿ? ಒಬ್ಬ ಕೊಲೆ ಆರೋಪಿ ದರ್ಶನ್ಗೆ ಸರ್ವರ್ಗಳಾಗಿ ರಾಜಾತಿಥ್ಯವನ್ನ ನೀಡೋಕೆ ವಿಲ್ಸನ್ ಗಾರ್ಡನ್ ನಾಗಾ ಹಾಗೂ ಬೇಕರಿ ರಘು ಗ್ಯಾಂಗ್ಗಳ ನಡುವೆ ಜೈಲಿನಲ್ಲೇ ವಾರ್ ಶುರುವಾಗಿದೆ. ಇಬ್ಬರು ರೌಡಿ ಶೀಟರ್ಗಳ ಕೋಲ್ಡ್ ವಾರ್ನಿಂದ ದಾಸ ಇಕ್ಕಟ್ಟಿಗೆ ಸಿಲುಕಿದ್ದಾನೆ. ಹೊಟ್ಟೆ ಕಿಚ್ಚನಿಂದ ದರ್ಶನ್ ಆತಿಥ್ಯಕ್ಕೆ ಕೊಳ್ಳೆ ಇಟ್ಟಿರೋ ಶಂಕೆ ವ್ಯಕ್ತವಾಗಿದೆ. ಇಲ್ಲಿ ಚೇರ್ ಮೇಲ್ ಕುಳಿತು ಹರಟೆ ಹೊಡಿತಾ ಸಿಗರೇಟ್ ಸೇತಾ ಇರೋದು ಅದೇ ನಾಗನ ಜೊತೆ. ಆದ್ರೆ ಇದಕ್ಕೂ ಮುನ್ನ ದರ್ಶನ್ಗೆ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದು ಬೇಕರಿ ರಘು. ಇಲ್ಲಿ ಇನ್ನೊಂದು ಫೋಟೋ ಇದೆಯಲ್ಲ, ಬ್ಯಾರಕ್ನಲ್ಲಿ ದರ್ಶನ್ ಜೊತೆ ಹಾಸಿಗೆ ಮೇಲೆ ಕೂತಿರೋದೇ ಬೇಕರಿ ರಘು. ಅಂದ್ಹಾಗೆ ದರ್ಶನ್ ಚಾಲಕ ಲಕ್ಷ್ಮಣ್ಗೆ ರಘು ಪರಿಚಯಿಸ್ತನಾಗಿದ್ದ. ಆದ್ರೆ ಜೈಲ್ನಲ್ಲಿ ದರ್ಶನ್ ರಾಜಾತಿಥ್ಯ ವಿಚಾರಕ್ಕೇನೆ ನಾಗಾ ರಘು ಗ್ಯಾಂಗ್ ನಡುವೆ ಕೋಲ್ಡ್ ವಾರ್ ಶುರುವಾಗಿದೆ. ಫೋಟೋಗಳು ವೈರಲ್ ಆಗುವುದಕ್ಕೆ ಕಾರಣವೇ ಈ ಕೋಲ್ಡ್ ವಾರ್ ಅಂತ ಹೇಳಲಾಗ್ತಾ ಇದೆ. ಅಂದ್ಹಾಗೆ ವಿಲ್ಸನ್ ಗಾರ್ಡನ್ ನಾಗಾ ಅಂಡರ್ ವರ್ಲ್ಡ್ ರೌಡಿಯಾಗಿದ್ರೆ ಬೇಕರಿ ರಘು ಕುಖ್ಯಾತ ರೌಡಿ ಸೈಕಲ್ ರವಿಯ ಬಂಟ. ಹಿಂದಿನಿಂದಾನು ದರ್ಶನ್ ಹಾಗೆ ವಿಲ್ಸನ್ ಗಾರ್ಡನ್ ನಾಗನ ನಡುವೆ ಸಖ್ಯ ಇದೆ. ಇತ್ತ ದರ್ಶನ್ ಹಾಗೆ ಬೇಕರಿ ರಘು ನಡುವೆ ಕೂಡ ಓಡಾಟವಿದೆ. ದರ್ಶನ್ ಜೈಲಿಗೆ ಹೋಗ್ತಾ ಇದ್ದ ಹಾಗೆ ನಾಗಾ ಸಂಪರ್ಕಿಸೋಕೆ ಮುಂದಾಗಿದ್ರೆ ದರ್ಶನ್ಗೆ ಜೈಲಲ್ಲಿ ಎಲ್ಲ ವ್ಯವಸ್ಥೆಯನ್ನ ರಘು ಮಾಡಿದ್ದ. ದರ್ಶನ್ ಭೇಟಿಯಾಗಿ ನಾಗಾ ಮಾತುಕತೆ ನಡೆಸಿದ್ರೆ ಮೊದಲ 10 ದಿನ ದಾಸನ ಆತಿಥ್ಯವನ್ನ ಇದೇ ರಘು ನೋಡ್ಕೊಂಡಿದ್ದ. ಆದ್ರೆ ದಿನ ಕಳೆದಂತೆ ಬೇಕರಿ ರಘುಗಿಂತ ದರ್ಶನ್ಗೆ ನಾಗಾ ಹತ್ತಿರವಾಗಿದ್ರಿಂದ ರಘುಗೆ ಅಸಮಾಧಾನ ಶುರುವಾಗಿತ್ತು. ದರ್ಶನ್ಗೆ ನಾಗನೇ ಕಂಪ್ಲೀಟ್ ಕೇರ್ ಟೇಕರ್ ಆಗಿದ್ದು ನನಗ್ ಅಪಮಾನ ಅಂತ ಹೇಳಿ ರಘು ಅಂದುಕೊಳ್ತಾನೆ. ಕ್ರಮೇಣ ನಾಗನಿಂದ ದರ್ಶನ್ಗೆ ಬೇಕಾದ ಎಲ್ಲ ವ್ಯವಸ್ಥೆಯಾಗುತ್ತೆ. ಆದ್ರೆ ತನಗಿಂತ ಜೂನಿಯರ್ ಒಬ್ಬ ಈ ರೀತಿ ಬೆಳೆದ ಅಂತ ರಘು ಕೆಂಡುವಾಗಿದ್ದ. ಇದಕ್ಕೆ ತುಪ್ಪ ಸುರಿಯುವಂತೆ ಜೈಲ್ನಲ್ಲಿ ನಾಗಾ ಮತ್ತು ಕುಳ್ಳ ಸೀನನ ವ್ಯವಹಾರಗಳು ಜಾಸ್ತಿಯಾಗಿದ್ವು. ಆಗ್ಲೇ ದರ್ಶನ್ ಆತಿಥ್ಯದ ವಿಚಾರ ಬಹಿರಂಗ ಮಾಡೋಕೆ ಬೇಕರಿ ರಘು ಪ್ಲಾನ್ ಮಾಡಿದ್ದ. ಪ್ರತಿದಿನ ದರ್ಶನ್ ಜೊತೆ ವಿಲ್ಸನ್ ಗಾರ್ಡನ್ ನಾಗಾ ಕಾಲ ಕಳೀತಾ ಇದ್ದ ಫೋಟೋ ತೆಗೆದು ರಘು ಗ್ಯಾಂಗ್ ಇಟ್ಟುಕೊಂಡಿತ್ತು. ಆದ್ರೆ ಇಲ್ಲೇ ನೋಡಿ ಟ್ವಿಸ್ಟ್ ಸಿಕ್ಕಿದ್ದು. ಬೇಕರಿ ರಘು ಬಯಸಿದ್ದು ಬಿರಿಯಾನಿಯನ್ನೇ, ದೇವ್ರು ಕೊಟ್ಟಿದ್ದು ಬಿರಿಯಾನಿಯನ್ನೇ ಅನ್ನುವಂತೆ ಆತನ ಟೀಮ್ ತೆಗೆದ ಫೋಟೋ ರಿಲೀಸ್ ಆಗೋಕ್ಕೂ ಮುನ್ನವೇ ದರ್ಶನ್ ಮತ್ತು ನಾಗನ ಫೋಟೋ ಬಿಡುಗಡೆಯಾಗಿ ಸಖತ್ ಧೂಳೆಬ್ಬಿಸಿದೆ. ತನ್ನ ಶಿಷ್ಯನೇ ನಾಗನ ಪಾಲಿಗೆ ಗರುಡನಾಗಿದ್ದ. ಬಿಲ್ಡಪ್ಗಾಗಿ ವೇಲು ತೆಗೆದಿದ್ದ ಫೋಟೋ ಸದ್ಯ ಸಿಕ್ಕಾಪಟ್ಟೆ ವೈರಲ್ ಮಾಡ್ತಾ ಇದ್ದು ಇಡೀ ಪೊಲೀಸ್ ಇಲಾಖೆಯನ್ನೇ ಪ್ರಶ್ನೆ ಮಾಡ್ತಾ ಇದೆ. ತಮ್ಮ ಬಾಸ್ ನಾಗನ ಜೊತೆ ದರ್ಶನ್ ಇರುವಂತಹ ಫೋಟೋನ ಹರಿಬಿಟ್ಟು ಬಿಲ್ಡಪ್ ತಗೊಳ್ಳೋಕೆ ಹೋಗಿ ಅವಾಂತರ ಮಾಡಿದ್ದ. ಇದಕ್ಕೆ ಗುರು ನಾಗನಿಂದ ತಕ್ಕ ಪ್ರಸಾದವನ್ನು ಪಡೆದಿದ್ದಾನೆ. ನಾಗನಿಗಾಗಿ 2 ಮರ್ಡರ್ ಮಾಡಿರುವಂತಹ ವೇಲು ಸದ್ಯ ತಪ್ಪಾಯ್ತಣ್ಣ, ಹೀಗಾಗುತ್ತೆ ಅಂತ ಗೊತ್ತಿರ್ಲಿಲ್ಲ ಅಂತ ಗೋಗರ್ದಿದ್ದಾನೆ. ಅಂದ್ಹಾಗೆ ಸಿದ್ದಾಪುರ ಮಹೇಶನ ಕೇಸ್ನಲ್ಲಿ ನಾಗನ ಜೊತೆ ಸಹೋದರರಾದ ಕಣ್ಣನ್, ವೇಲು ಸೇರಿ 20 ಸಹಚರರು ಕಂಬಿ ಎಣಿಸುತ್ತಿದ್ದಾರೆ.
ಒಟ್ನಲ್ಲಿ 2 ರೌಡಿ ಶೀಟರ್ಸ್ ಗ್ಯಾಂಗ್ಗಳ ನಡುವಿನ ಕೋಲ್ಡ್ ವಾರ್ನಿಂದ ದರ್ಶನ್ ಇಕ್ಕಟ್ಟಿಗೆ ಸಿಲುಕಿದಂತಾಗಿದೆ. ಒಬ್ಬರನ್ನ ಬಿಟ್ಟು ಇನ್ನೊಬ್ಬರ ಆತಿಥ್ಯವನ್ನ ಸ್ವೀಕರಿಸಿದ್ದೇ ಮುಳುವಾಗಿದೆ. ಅದರಲ್ಲೂ ಒಬ್ಬ ಕೊಲೆ ಆರೋಪಿಗೆ ಈ ರೀತಿ ರಾಜಾತಿಥ್ಯ ಸಿಗ್ತಾ ಇರೋದು ಜನಸಾಮಾನ್ಯರಿಗೆ ಬೇರೆಯದ್ದೇ ಸಂದೇಶವನ್ನ ರವಾನಿಸ್ತಾ ಇರೋದು ಸುಳ್ಳಲ್ಲ. ಸಂದೇಶ್ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.